ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಹಾಸ್ಯ ಅನ್ನೋದು ತನಗ್ ತಾನೇ ಸಂದರ್ಭ ಬಂದಾಗ ಉದ್ಭವ ಆಗುವಂತಹ ವಿಚಾರ, ಬೇಕಂದಾಗ್ಲೆಲ್ಲ ಸಿಕ್ಕುವಂಥದ್ದಲ್ಲ. ಯಾವುದೋ ಒಂದು ಪುಸ್ತಕ ನಾನು ತಿರುವಾಗ್ತಿದ್ದಾಗ ಅದರಲ್ಲಿ ಇದ್ದಿದ್ದ ಹಾಸ್ಯ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಮೊಂದಿಗೂ ಕೂಡ ಹಂಚ್ಕೋಬೇಕು ಅಂತ ಹೇಳಿ 2 ನಿಮಿಷ ಬಿಡುವು ಮಾಡ್ಕೊಂಡು ಕೂತಿದ್ದೇನೆ. ನಮ್ಮ ತಲಹರಟೆ ಪುಟ್ಟ ರೈಲಿನಲ್ಲಿ ತನ್ನ ತಾಯಿಯೊಂದಿಗೆ ಸಂಚಾರ ಮಾಡ್ತಿದ್ದ. ಅವನು ಸಾಕಷ್ಟು ತಲಹರಟೆ ನೋಡಕ್ಕಾಗದೆ ತಾಯಿ ಅವನಿಗೆ ಒಂದು ಪುಸ್ತಕ ಕೊಟ್ಟಳು. ಅದರಲ್ಲಿ ಚಿತ್ರ ಸಹಿತ ಪುಸ್ತಕ ಇತ್ತು. ಪ್ರಾಣಿಗಳು ಪಕ್ಷಿಗಳದ್ದು ಎಲ್ಲ ಆ ಪುಸ್ತಕದಲ್ಲಿ ಚಿತ್ರಗಳಿತ್ತು. ಆ ಪುಟ್ಟ ತಲಹರಟೆ ಪುಟಗಳನ್ನೇ ತಿರುವಾಗ್ತಾ ಆಗ್ತಾ ಒಂದು ಬೆಕ್ಕಿನ ಚಿತ್ರ ನೋಡ್ದವನು ಸುಮ್ಮನಿರ್ಬೇಕು ತಾನೆ, ತನ್ನ ತಾಯಿಗೆ ತೋರಿಸ್ದ. ಅಮ್ಮ, ಇದ್ರಲ್ಲಿರೋ ಈ ಬೆಕ್ಕು ಗಂಡು ಹೆಣ್ಣು ಹೇಳಮ್ಮ ಅಂತ ಅಂದ್ಬಿಟ್ಟ. ಅಲ್ಲಿ ಸುತ್ತ ಜನ ಎಲ್ಲ ನೆರೆದಿದ್ರು, ಎಲ್ಲ ಕೂತು ಪ್ರಯಾಣ ಮಾಡ್ತಿದ್ರು ರೈಲಿನಲ್ಲಿ. ಆ ತಾಯಿಗೆ ಸಂದಿಗ್ಧ ಪರಿಸ್ಥಿತಿ. ಆ ತಾಯಿ ಆದ್ರೂ ಒಂಚೂರು ವಿಚಲಿತಲಾಗದೆ ಬಹಳ ಅದನ್ನ ನೋಡಿ ಗಂಭೀರವಾಗಿ ಉತ್ತರ ಕೊಟ್ಟಳು. ನೋಡಪ್ಪ, ಇದು ಗಂಡು ಅಂತ. ಈ ಪುಟ್ಟನಿಗೆ ಕುತೂಹಲ ಮತ್ತೆ ತಡೀತು. ನೀ ಹೇಗೆ ಹೇಳ್ದಮ್ಮ ಅಂತ ಮರು ಪ್ರಶ್ನೆ ಮಾಡ್ದ. ಅದಕ್ಕೆ ಅವನ ತಾಯಿ ಬಹಳ ಗಂಭೀರವಾಗಿನೇ, ನೋಡು, ಇದಕ್ಕೆ ಮೀಸೆ ಇದೆ, ಹಾಗಾಗಿ ನಾವು ಇದಕ್ಕೆ ಉತ್ತರ ಕೊಟ್ಟೆ ಅಂತ ಅವನಿಗೆ ಆ ಪುಸ್ತಕನ ಕೊಟ್ಟು ಹೇಳ್ತಾಳೆ. ಇಷ್ಟು ಸುಂದರವಾಗಿದೆ ಅಲ್ಲ, ಮೀಸೆ ಇರೋದ್ರಿಂದ ಅದು ಗಂಡು ಬೇಕು ಅಂತ ಆಯ್ತು ಅಲ್ಲ, ಸುಂದರವಾಗಿದೆ.